ಬೀದರ್ ಹಾಗೂ ಗುಲ್ಬರ್ಗಾ ಜಿಲ್ಲೆಯ ಪ್ರವಾಸ. ನಮ್ಮ ಭೂಮಿ ನಮ್ಮ ಹಕ್ಕು. ರಾಜ್ಯದಲ್ಲಿ ಏನು ವಕ್ಫ್ ಬೋರ್ಡ್ ಇಂದ ರೈತರಿಗೆ ನೋಟಿಸ್ ಗಳನ್ನ ನೀಡಿ ರೈತರು ಇವತ್ತು ಆತಂಕಕ್ಕೆ ಈಡಾಗಿದ್ದಾರೆ. ರೈತರನ್ನ ಬೀದಿಗೆ ತರ್ತಕ್ಕಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನ್ ನಡೀತಾ ಇದೆ, ಇದರ ವಿರುದ್ಧ ಇವತ್ತು ರೈತರು ಸಿಡಿದೇಳ್ತಾ ಇದ್ದಾರೆ, ಬೀದಿಗಿಳಿತಾ ಇದ್ದಾರೆ, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ. ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರಿಗೆ ಧೈರ್ಯವನ್ನ ತುಂಬಬೇಕು. ಅವರೆಲ್ಲರೂ ಕೂಡ ನಾವು ತಮ್ಮ ಜೊತೆಲಿದ್ದೇವೆ, ಹೋರಾಟವನ್ನ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅನ್ನೋ ವಿಶ್ವಾಸವನ್ನ ತುಂಬುವಂತ ಕೆಲಸ ನಿನ್ನೆ ದಿನ ನಮ್ಮೆಲ್ಲ ನಾಯಕರುಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಬೈರತಿ ಬಸವರಾಜ್ ಅವರು, ಶ್ರೀರಾಮುಲು ಅವರು, ರೇಣುಕಾಚಾರ್ಯ ಅವರು, ನಾವೆಲ್ಲ ಶಾಸಕ ಮಿತ್ರರು, ನಮ್ಮ 2 ಜಿಲ್ಲೆಯ ಅಧ್ಯಕ್ಷರುಗಳು, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಬಹಳ ಯಶಸ್ವಿಯಾಗಿ, ನಿರಾಣಿ ಅವರು ಕೂಡ ಇದ್ರು, ಭಗವಂತ್ ಖೂಬಾ ಅವರು, ಎಲ್ಲ ಮುಖಂಡರು ಕೂಡ ಒಗ್ಗಟ್ಟಾಗಿ ಪ್ರವಾಸನ ಮಾಡಿದ್ದೇವೆ. ರೈತರಿಗೆ ಒಂದು ಸಮಾಧಾನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ನಿನ್ನೆ 2 ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ರೈತರು ಬಂದು ತಮ್ಮ ಮನವಿಯನ್ನ ನೀಡಿದ್ದಾರೆ. ಒಂದು ಗ್ರಾಮದಲ್ಲಿ 1000 ಎಕರೆಗೂ ಹೆಚ್ಚು, 500 ಎಕರೆಗೂ ಹೆಚ್ಚು ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಮೂಲಕ. ಚಟ್ನಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಊರೇನೆ ಇವತ್ತು ನೋಟಿಸ್ ಅನ್ನ ನೀಡಿರುವುದು ಎಲ್ಲವೂ ಕೂಡ ಒಂದು ರೀತಿ ಈ ಭಾಗದ ಜನರಿಗೆ ಆತಂಕಕ್ಕೀಡಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅವರ ಪರವಾಗಿ ಹೋರಾಟವನ್ನ ಮಾಡಿದ್ದೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.